ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಮಕ್ಕಳೆಲ್ಲರೂ ಅವಾಗಲೇ ಹೊಲ್ದ ಹತ್ರ ಹೋಗ್ಬೇಕಂದ್ಬಿಟ್ಟು ರೆಡಿ ಆಗಿದ್ದಾರೆ. ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಬೇಗ ಆಗಲಿ ಅಂತ, ಅಂದರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಆಲ್ಮೋಸ್ಟ್ 7 o'clock ಆಗೋಗಿತ್ತು ಅನಿಸುತ್ತೆ. ಇನ್ನೇನಿದೆ ಬೆಳಗ್ಗೆ ಎದ್ದು ಮಾಮೂಲಿ ಆ್ಯಸ್ ಯೂಶ್ವಲ್ ವರ್ಕ್ ಅಲ್ವಾ, ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಆಯಿತು ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಹಂಗಂತ ಹೇಳಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದೀನಿ. ಸ್ವಲ್ಪ ಲೇಟಾಗಿ ಆಲ್ಮೋಸ್ಟ್ 7 o'clock ಆಗಿತ್ತು ಅಂತ ಹೇಳಿದ್ನಲ್ವ ಆವಾಗಲೇ. ಇನ್ನು ಬೆಳಗ್ಗೆ ತಿಂಡಿಗೆ ಅಂದರೆ ಬೇಗ ಆಗುತ್ತೆ ಅಂತ ಏನು ಪೊಂಗಲ್ಲು ಚಟ್ನಿ ಮಾಡಿದ್ದೆ, ಖಾರ ಪೊಂಗಲ್ಲು ಚಟ್ನಿ. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಈಗ ತಾನೇ ನೋಡಿ ಮಕ್ಕಳು ಆವಾಗಲೇ ರೆಡಿಯಾಗಿ ಬೇಗಮ್ಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಗಿ ಚೆಲ್ಲಬೇಕು ಹೊಲದಲ್ಲಿ, ಸೊ ಹಂಗಾಗ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು, ಅಂದರೆ ನನಗೆ ಮನೇಲಿ ಕೆಲಸ ಇದೆ ಇನ್ನೂ. ಆ್ಯಕ್ಚುಲಿ ಸುಮ್ಮನೆ ಹೋಗ್ಬಿಟ್ಟು ಬೇಗ ಬಂದುಬಿಡ್ತೀನಿ. ಇನ್ನು ಚಿಂಟುಗೆ ಎಕ್ಸಾಮ್ ನಡೀತಾ ಇದೆ. ಅವನಿಗೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗ್ಬಿಟ್ಟು ಅವನೇನು ಬರಲ್ಲ, ಮನೇಲೇ ಅವನಿಗೆ ಓದ್ಕೊಳ್ಳೋದಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ತಂಗೆ ವಿಡಿಯೋ ಎಲ್ಲ ಮಾಡ್ಕೊಳ್ತೀನಿ, ಆಮೇಲೆ ನೀನು ಬಾ ಅಂತ ಹೇಳಿದ್ದೀನಿ. ಅಂದರೆ ನೀನು ಆಮೇಲೆ ಬಾ ಅಂತ ಹೇಳಿದ್ದೀನಿ. ಸೊ ಅವನು ಆಮೇಲೆ ಬಂದುಬಿಟ್ಟು ನಾನು ಕರ್ಕೊಂಡು ಬರೋಕ್ಕೆ ಬರ್ತಾನೆ. ನಾವೆಲ್ಲ ಹೊರಡ್ತಾ ಇದ್ವಿ, ಅಂದರೆ ಮಕ್ಕಳು ರಜಾ ಇರೋದ್ರಿಂದ ಎಲ್ಲರೂ ಬರ್ತಾ ಇದ್ದಾರೆ. ಮಕ್ಕಳು 5 ಜನ ಮಕ್ಕಳು, ನಾನು ನಮ್ಮ ಮನೆಯವರು, ನಮ್ಮ ಭಾವ ಇರ್ಬೋದು, ನಮ್ಮ ಅತ್ತೆ, ಎಲ್ಲರೂ ಹೋಗ್ತಾ ಇದ್ವಿ. ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡ್ಕೊಂಡು ಇದ್ಬಿಟ್ಟು ನೋಡಿಕೊಂಡು ನಾನು ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಆಮೇಲೆ ನಾನು ಬಂದುಬಿಡ್ತೀನಿ ರಿಟರ್ನು. ಇನ್ನು ಮಾಮೂಲಿ ಮನೇಲಿ ಮತ್ತೆ ನಂಗೆ ಕೆಲಸ ಇರುತ್ತಲ್ವ. ಸೊ ಎಗೈನ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡು, ಸಂಜೆಗೆ ಅಡುಗೆ ಮಾಡು, ಪಾತ್ರೆ ತೊಳೆ, ಅದು ಇದು ಅಂತ. ಸೊ ಹಾಗಾಗ್ಬಿಟ್ಟು ನಾನು ಬೇಗ ಬಂದುಬಿಡ್ತೀನಿ. ಹೋಗೋಣ. ರಾಗಿ ಚೆಲ್ಲೋದು ಯಾವ ಥರ ಏನು ಅನ್ನೋದು ಪ್ರತಿಯೊಂದು ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ನೆನ್ನೆ ಹೋಗ್ಬಿಟ್ಟು ಹೆಸರುಘಟ್ಟ ಹೋಗಿದ್ವಿ. ಅಂದರೆ ಹೆಸರುಘಟ್ಟ ಹೋಗಬೇಕಾಗಿ ಬಂತು. ನಮ್ಮ ಮನೆಯವರು ಏನೋ ಗೊಬ್ಬರ ತರಬೇಕು ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ಬನ್ನಿ ಹೋಗೋಣ ಅಂತ ಹೇಳಿದರು. ನಾವು ನಿನ್ನೆ ಹೋಗಿ ಗೊಬ್ಬರ ಕೂಡ ತೊಗೊಂಡು ಬಂದಿದ್ವಿ. ಸೊ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಮತ್ತು ಇನ್ನು ರಾಗಿ ಚೆಲ್ಲೋದು ಎಲ್ಲ ನಾನು ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮ್ಮದು ಒಂಥರ ಸಿಟಿಯಲ್ಲಿದ್ದರೂ ಕೂಡ ಹಳ್ಳಿ ಲೈಫ್ ಅಂತ ಹೇಳ್ಬೋದು. ಅಂದರೆ ಬೆಂಗಳೂರು ಆದರೂ ಕೂಡ ಹಳ್ಳಿ ಲೈಫು ನಮ್ಮದು ಆ ಥರ. ಹಾಗಾಗಿ ಇವತ್ತು ರಾಗಿ ಚೆಲ್ಲೋದನ್ನು ಮಳೆ ಬಂದು ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಸ್ವಲ್ಪ ಬಿಸಿಲಿದೆ, ಒಂದು ಲೈಟಾಗಿ ಬಿಸಿಲಿದೆ. ಹಂಗಾಗ್ಬಿಟ್ಟು ಇವತ್ತು ರಾಗಿ ಚೆಲ್ಲೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನೆನ್ನೆನೇ ಚೆಲ್ಲಬೇಕು ಅಂತ ಗೊಬ್ಬರ ಎಲ್ಲ ತಂದು ಇಟ್ಕೊಂಡು ಅಷ್ಟೊತ್ತಿಗೆ ಮತ್ತೆ ನೆನ್ನೆ ಮಧ್ಯಾಹ್ನ ಹಂಗೆ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಸ್ವಲ್ಪ ಇವತ್ತು ಚೆಲ್ಬಿಡೋಣ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇನ್ನು ನಾವು ಹೊರಟ್ವಿ. ಮಕ್ಕಳು ನಾನು ಆವಾಗಲೇ ಹೇಳಿದ್ನಲ್ವ, ನಾನು ಬರೋಷ್ಟೊತ್ತಿಗೆ ಅವರು ಬಂದುಬಿಟ್ಟು ಆವಾಗಲೇ ಕಾರಲ್ಲೆಲ್ಲ ಕುತ್ಕೊಂಡು ನನ್ನನ್ನು ಬನ್ನಿ ಅಂತ ಕರಿತಾಯಿದ್ರು. ಸರಿ, ನಾನು ಬಂದುಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ಮಕ್ಕಳು ಅವರು ಫುಲ್ ಅಂದರೆ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾರೆ ಅಂದರೆ ಅಷ್ಟೊಂದು ಎಕ್ಸೈಟ್ಮೆಂಟಲ್ಲೇ ಅವರು, ಅಂದರೆ ಯಾವಾಗಲೂ ಅಷ್ಟೇ, ಅವರು ಹೊಲ್ದ ಹತ್ರ ಬರಬೇಕು ಅಂತ ಅಷ್ಟು ಎಕ್ಸೈಟ್ಮೆಂಟಲ್ಲಿರ್ತಾರೆ. ಇವ್ರದ್ದು ನೋಡಿ ಇಲ್ಲಿ ಯಾವಾಗಲೂ ಜಗಳನೇ. ಎಲ್ಲಿದ್ರು ಅಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಹಂಗೆ ಇದು ಮಾಡ್ತಾ ಇರ್ತಾರೆ ಮಕ್ಕಳಂತ ಅಷ್ಟೇ ಬಿಡಿ. ಇನ್ನು ಚಾಕ್ಲೇಟ್ಗಳು ತೊಗೊಂಬಂದಿದ್ರು ಎಲ್ಲ ಮನೆಯಿಂದ. ಸೊ ಆ ಚಾಕ್ಲೇಟ್ಗೋಸ್ಕರ ನಂದು ಇದು ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾವ್ರೆ. ಸ್ವಲ್ಪ ಅಂದರೆ ಜಗಳ ಥರ ಅಂತ ಅನ್ನಿಸ್ಬೋದು, ಬಟ್ ಮಕ್ಕಳು ಅಂತ ಅಂದಮೇಲೆ ಅವರು ಹಾಗೇ ಇರ್ತಾರೆ ಯಾವಾಗ್ಲೂ. ಇನ್ನು ಇದು ನಮ್ಮ ತೋಟದ ರೋಡ್, ಅಂದರೆ ನಮ್ಮ ಹೊಲದ ರೋಡ್ಗೆ ಬಂದುಬಿಟ್ವಿ ಆಲ್ಮೋಸ್ಟು. ಸ್ವಲ್ಪ ಮುಂಚೆಯಿಂದ, ಅಂದರೆ ಒಂದು ಸ್ವಲ್ಪ ಹಿಂದೆನೂ ಬಂದಿತ್ತು, ಬಟ್ ಅಲ್ಲಿ ನಾನು ಶೂಟ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಅಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡಿದ್ದೆ, ಹಂಗಾಗಿ ಸೆಲ್ಫಿದಲ್ಲಿ ಅದು ಬಂದಿಲ್ಲ. ಸೊ ಇಲ್ಲಿ ಮನೆಗಳೆಲ್ಲ ಹೊಸ್ದಾಗಿ ಆಗಿತ್ತು. ಅಂದರೆ ನಾನು ಆಲ್ಮೋಸ್ಟ್ ಬಂದು ಒಂದು 10 months ಆಗಿದೆ ಅಂತ ಅನಿಸುತ್ತೆ ಈ ಕಡೆ ಬಂದು. ಹಾಗಾಗಿ ಇಲ್ಲಿ ಯಾವುದೋ ಮನೆ ಆಗಿದೆ ಅಂತ ಕೇಳಿದಾಗ ನಮ್ಮ ಮನೆಯವರು ಹೌದು, ಎಷ್ಟು ರೀಸೆಂಟಾಗಿ ಕನ್ಸ್ಟ್ರಕ್ಟಾಗೆ ಸ್ಟಾರ್ಟ್ ಮಾಡಿದ್ರು, ಇಷ್ಟು ಬೇಗ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ ಆವಾಗ ನೋಡಿದ್ರೆ ಲಾಸ್ಟ್ ಇಯರೇ ತುಂಬ, ನಾನು ಮದುವೆ ಆದಾಗ ಬೇಡ, ಲಾಸ್ಟ್ ಇಯರ್ ನೋಡಿದ್ರು ಕೂಡ ಒಂದು ಮನೆಯೂ ಕೂಡ ಇರಲಿಲ್ಲ. ಬಟ್ ಈಗ ಬರ್ತಾ ಆ 2 ಮನೆಯೂ ಈಗ ಒಂದು 8-10 monthಸಿಂದ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂತೂ ಇಂತೂ ನಮ್ಮ ಹೊಲ್ದ ಹತ್ರ ಬಂದು ಇನ್ನು ಇವ್ರ ಮನೆಯಲ್ಲೇನೇ ನನಗೆ ಈ ಟಬ್ ನನಗೆ ಅಂದ್ಬಿಟ್ಟು ತೊಗೊಂಡಿದ್ರು ರಾಗಿ ಎಲ್ಲ ತೊಗೊಂಡೋಗಿ ಚೆಲ್ಲೋದಕ್ಕೆ ಅಂತ ಹೇಳಿಬಿಟ್ಟು.
ಮುಂಚೆನೇ ಅವರು ತೊಗೊಂಡ್ಬಿಟ್ಟು ಮನೆ ಹತ್ರನೇ ನಾನು ಯಾವಾಗಲೇ ಹೇಳಿದ್ನಲ್ವ ಬಟ್ಲೆಲ್ಲ ತೊಗೊಂಡು ಇದು ನನಗೆ ಬೇಕಿದ್ದು ನನಗೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ರು. ಸೊ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಅವ್ರ ತಲೆ ಕೂಡ ಬಾಚಿಲ್ಲ. ಅಂದರೆ ಸಂಡೇ ಆದರೆ ಯೂಶ್ವಲ್ಲಾಗಿ ಸ್ನಾನ ಏನೋ ಒಂದೊಂದು ದಿನ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಒಂದೊಂದು ದಿನ ಇಲ್ಲ ಅವ್ರಿಗೂ ಸ್ವಲ್ಪ ಫ್ರೀ ಇರಲಿ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಬಿಟ್ಬಿಡ್ತೀವಿ. ಸೊ ಇವತ್ತು ನಾನು ನಿನ್ನೆ ಇಲ್ಲ ಸಾಟರ್ಡೆ ಆಗಿತ್ತಲ್ವ, ಸಾಟರ್ಡೆ ಇಲ್ಲ ತಲೆ ಸ್ನಾನ ಮಾಡಿಸಿದ್ವಿ. ಬೆಳಗ್ಗೆ ಆಯಿಲ್ ಹಚ್ಬಿಟ್ಟು ಆಯಿಲ್ ಹಚ್ಬಿಟ್ಟು ಸ್ವಲ್ಪ ಅಂದರೆ ತಲೆ ಬಾಚಬೇಕಿತ್ತು. ಬಟ್ ಅವ್ರು ಹೊಲ್ದ ಹತ್ರ ಹೋಗೋ ಇದರಲ್ಲಿ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಸರಿ ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ನಾವು ಇನ್ನು ಹಾಗೆ ಜಸ್ಟ್ ಎಲ್ಲರಿಗೂ ಒಂದು ಟೈ ಮಾಡಿಬಿಡಿ ಅಂದರೆ ಕ್ಲಿಪ್ಗಳು ಹಾಕ್ಬಿಟ್ಟು ಕರ್ಕೊಂಬಂದ್ಬಿಟ್ವಿ. ಬಂದರು. ನಾನಿನ್ನು ಅಂದರೆ ಸ್ವಲ್ಪ ತೇವ ಇತ್ತು, ಮಳೆ ನೋಡ್ಬೋದು, ತುಂಬಾ ಮಳೆ ಬರ್ತಾನೇ ಇದೆ. ಆದರೆ ನಮ್ಮ ಅತ್ತೆ ಹೇಳ್ತಾವ್ರೆ ಮಳೆ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ, ತೇವ ಜಾಸ್ತಿ ಇದೆ ಅಂತ. ಬಟ್ ಇದೆಲ್ಲ ಆವಾಗಲೇ ಉಳುಮೆ ಮಾಡಿಸಿಟ್ಟಿದ್ದಾರೆ. ಉಳುಮೆ ಮಾಡಿಸ್ಬಿಟ್ಟು ಅದರಲ್ಲಿ ಕಳೆ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕಿ ಇಟ್ಟಿದ್ದಾರೆ. ಆದರೆ ಈಗ ಇನ್ನು ಟ್ರಾಕ್ಟ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು, ಟ್ರಾಕ್ಟ್ರ್ ಇನ್ನೂ ಬಂದಿರಲಿಲ್ಲ ಅಂತ. ಇವರು ಊಟ ಅಂದರೆ ಮನೆಯಲ್ಲಿ ಊಟ ಮಾಡೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಾಕ್ಸಿಗೆ ತೊಗೊಂಬಂದರೆ ಈ ಥರ ಹೊಲದಲ್ಲಿರ್ಬೋದು ತೋಟದಲ್ಲಿರ್ಬೋದು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಬಂದು ಇಲ್ಲೇನೇ ತಿಂತಾವ್ರೆ. ಅವರು ಪ್ರತಿ ಸರಿ ಅಂದರೆ ಯಾವಾಗಾದ್ರೂ ಈ ಥರ ಹೊಲ್ದ ಹತ್ರ ಬರಬೇಕು ಅಂತ ಅಂದರೆ ನಾವಲ್ಲೇ ಊಟ ಮಾಡ್ತೀವಿ, ನಾವಲ್ಲೇ ತಿಂಡಿ ತಿಂತೀವಿ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾ ಇರ್ತಾರೆ. ಸೊ ಫೈನಲಿ ಇನ್ನು ಟ್ರಾಕ್ಟ್ರು ಕೂಡ ಬಂತು. ಮಕ್ಕಳು ಅವ್ರು ಅಂದರೆ ಶಮಂತ್ ಅಂತೂ ಅವ್ನು ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ ಆ್ಯಕ್ಚುಲಿ ಓಡಾಡೋದಕ್ಕೆ ಆಗೋದಿಲ್ಲ, ಆ ಥರ ಉಳುಮೆ ಮಾಡಿರೋದ್ರಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ. ಬಟ್ ಆದರೂ ಕೂಡ ಅವನು ಅಷ್ಟು ಜೋರಾಗಿ ಓಡ್ಕೊಂಡು ಅಂದರೆ ಬಿದ್ದರೂ ಕೂಡ ಏನಾಗಲ್ಲಲ್ವ ಅನ್ನೋ ಒಂದು ಮಣ್ಣಲ್ವ, ಚೆನ್ನಾಗಿ ಉಳುಮೆ ಮಾಡಿದ್ದಾರೆ, ಅದು ಅಷ್ಟು ಹಾರ್ಡ್ ಇರಲ್ಲ. ಹಂಗಾಗಿ ಓಡಾಡ್ತಾವ್ರೆ. ಇನ್ನು ಟ್ರಾಕ್ಟ್ರ್ ಬಂತಂತ ಹೇಳಿಬಿಟ್ಟು ಟ್ರಾಕ್ಟ್ರಲ್ಲೆಲ್ಲ ಹತ್ತಿ ಕುತ್ಕೊಳ್ತಾವ್ರೆ. ನಾನು ಬೇಡ ಇಳಿರಿ ಅಂತ ಹೇಳಿದೆ. ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಅಂದರೆ ಲಾಸ್ಟ್ ಟೈಮು ಅದಕ್ಕಿಂತ ಮುಂಚೆ ಅಂದರೆ ಲಾಸ್ಟ್ ಟೈಮ್ ಅನ್ನೋದಲ್ಲ, ನಾನು ಸ್ವಲ್ಪ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮೂರಲ್ಲಿ ಇದೇ ಥರ ಟ್ರಾಕ್ಟ್ರಲ್ಲಿ ಕುತ್ಕೊಂಡಿದ್ರು. ಸೊ ಒಂದು ಹುಡುಗ ಅಂದರೆ ಚಿಕ್ಕ ಹುಡುಗನೇ, ಇನ್ನು ಆಲ್ಮೋಸ್ಟ್ ಒಂದು ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ ಎಷ್ಟು ವರ್ಷ ಅಂತ. ಸೊ ಹಂಗಾಗಿ ಆ ಹುಡುಗ ಇದೇ ಥರ ಅವರ ಪಪ್ಪನ ಏನು ಟ್ರಾಕ್ಟ್ರ್ ಹೊಡಿಸ್ತಾವ್ರೆ, ಅವ್ರು ಕುತ್ಕೊಂಡಿರೋರು ಟ್ರಾಕ್ಟ್ರ್ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು. ಸೊ ನನಗೆ ಅದು ನಿಜವಾಗ್ಲೂ ತುಂಬ ಬ್ಯಾಡ್. ಅದು ನನಗೆ ಟ್ರಾಕ್ಟ್ರು ಅಂತಂದರೆ ಫಸ್ಟ್ ನಂಗೆ ನೆನಪಾಗೋದು ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಬೇಡ ಇಳಿಸ್ರಿ ಅಂತ ಅಂದರೂ ಕೂಡ ಅವ್ರು ಮಕ್ಕಳು ಇಲ್ಲ ಒಂದೇ ಒಂದು ರೌಂಡ್ ಅಂತ ಹೇಳ್ತಾವ್ರೆ. ನನಗೆ ಶಮಂತಂದು ಭಯ ಆಗಿ ಶಮಂತನ ಇಟ್ಕೋ ಅಂತ ಹೇಳ್ತಾ ಇದ್ದೀನಿ. ಸೊ ಅವರು ಅಂದರೆ ಗಾಡಿ ಓಡಿಸ್ತಾ ಇರ್ತಾರೆ, ಅವ್ರಿಗೆ ಅಷ್ಟು ಇಲ್ಲೆಲ್ಲ ನೋಡಬೇಕು, ಮಕ್ಕಳನ್ನೆಲ್ಲ ನೋಡ್ಕೋಬೇಕು ಅನ್ನೋಷ್ಟೊಂದು ಇರಲ್ಲ ಪಾಪ. ಆಗ ಅವ್ರ ಪಾಡಿಗೆ ಅವರು ಗಾಡಿ ಓಡಿಸ್ತಾ ಇರ್ತಾರೆ. ಈ ಮಕ್ಕಳು ಕರೆಕ್ಟಾಗಿ ಇಟ್ಕೊಂಡಿರ್ತಾರ ಇಲ್ವಾ ಅನ್ನೋದು ಅವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ ಟ್ರಾಕ್ಟ್ರಲ್ಲಿ ಕುತ್ಕೊಂಡಾಗ. ಏನಕ್ಕಾದರೂ ಒಂದಕ್ಕೆ ಈ ಥರ ಕೈ ಬಿಟ್ಟು ಅದೇನಾದರೂ ಆ ಥರ ಭಯ ಆಗುತ್ತೆ ಅಷ್ಟೇನೆ. ಸೊ ಹಂಗಾಗಿ ಬೇಡ ಅಂತ ಅಂದರೂ ಕೂಡ ಇನ್ನು ಕುತ್ಕೊಂಡಿದ್ರು. ಸರಿ ಇರಲಿ ಇನ್ನು ಒಂದೇ ಒಂದು ರೌಂಡ್, ಅದಕ್ಕೇನೆ ಇದು ಒಂದು ರೌಂಡ್ ಅಷ್ಟೇ, ಅಲ್ಲಿಂದ ಈ ಥರ ಒಂದು ರೌಂಡ್ ಬರೋಷ್ಟೊತ್ತಿಗೆ ನೀವು ಇಳಿದ್ಬಿಡಬೇಕು, ಮತ್ತೆ ಹತ್ತೋಂಗಿಲ್ಲ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ನನ್ನ ಪಾಪ ಒಂದೇ ಒಂದು ರೌಂಡ್ ಪ್ಲೀಸ್ ಅಂತ ಹೇಳ್ಬಿಟ್ಟು 4 ಜನ ಮೇಲ್ಗಡೆ ಕುತ್ಕೊಂಡು ಅವಳೊಬ್ಬಳು ಕೆಳಗಡೆ ನನ್ನನ್ನು ಬಾ ಅಂತ ಕರಿತಾ ಇದ್ಲು. ನಮ್ಮ ಹಿತೈಷಿ ಕೆಳಗಡೆ ಇಲ್ಲಿ ಕುತ್ಕೋಬೋದು, ಬಾ ಚಿಕ್ಕಮ್ಮ ಕುತ್ಕೋ, ನನ್ನ ಪಕ್ಕದಲ್ಲಿ ಜಾಗ ಇದೆ ಅಂತ. ಬಟ್ ಆದರೂ ನಮಗೇನು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಇನ್ನು ಕುತ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ಸ್ವಲ್ಪ ತೇವ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು, ಬೇಡ ನಾಳೆ ಚೆಲ್ಲೋಣ ಅಂತ. ಬಟ್ ಮಳೆದು ನಂಬಕ್ಕಾಗ್ತಾಯಿಲ್ಲ, ತುಂಬ ಡೈಲಿ ಮಳೆ ಬರ್ತಾ ಇರೋದ್ರಿಂದ. ಮತ್ತು ಇನ್ನು ಮಳೆ ಜಾಸ್ತಿ ಆಗಿಬಿಟ್ರೆ ಇನ್ನು ಮಳೆ ಏನಾದರೂ ಜಾಸ್ತಿ ಆದರೆ ಮತ್ತೆ ಇನ್ನು ಚೆಲ್ಲಕ್ಕಾಗೋದಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಮತ್ತು ರಾಗಿ ಚೆಲ್ಲೋದೆಲ್ಲ, ಅಂದರೆ ಟೈಮು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತೇ ಹಾಕ್ಬಿಡೋಣ ಅಂತ. ಸೊ ಹಂಗಾಗಿ ಅಂದರೆ ಇನ್ನು ಸೋಮವಾರ ಚೆಲ್ಲಲ್ಲ ಅಂತ ಹೇಳ್ತಾರೆ, ಅದಕ್ಕಾಗಿ ಭಾನುವಾರನೇ ಇನ್ನು ಅದು ಬಿಟ್ಟರೆ ತಿರ್ಗಾ ಮತ್ತು ಮಂಗಳವಾರ ಅಂತ ಅಂದರೆ ಇನ್ನು ಲೇಟ್ ಆಗಿಬಿಡುತ್ತೆ ಮತ್ತು ಮಳೆ ಜಾಸ್ತಿ ಆದರೆ ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾಯಿದ್ರು. ಅಂದರೆ ಮುಂಚೆ ಎಲ್ಲ ಯಾವ ಥರ ಚೆಲ್ತಿದ್ರು ಅಂದರೆ ಫಸ್ಟು ರಾಗಿ ಚೆಲ್ಬಿಡ್ತಿದ್ರು, ಅದಾದಮೇಲೆ ಮತ್ತೆ ಗೊಬ್ಬರನ್ನ ಚೆಲ್ಕೊಂಡು ಬರ್ತಿದ್ರು. ಬಟ್ ಈ ಸಾರಿ ಮಿಕ್ಸ್ ಮಾಡ್ಕೊಳ್ತಾವ್ರೆ, ಅಂದರೆ 1:2 ಥರ ಮಿಕ್ಸ್ ಮಾಡಿಕೊಂಡ್ರು. ಅಂದರೆ 1 ಸೇರು ರಾಗಿಗೆ 2 ಸೇರು ಗೊಬ್ಬರ ಅನ್ನೋ ಥರ ಮಿಕ್ಸ್ ಮಾಡಿಕೊಂಡು ಚೆಲ್ತಾಯಿದ್ರು. ಅದು ಅಂದರೆ ಅದು ಈವೆನಾಗಿ ಅವ್ರು ಯಾವ ಥರ ಒಂದೇ ರೀತಿ ಚೆಲ್ತಾವ್ರೆ ಏನು ಅನ್ನೋದು ನನಗೆ, ಅಂದರೆ ಬೇರೆ ಯಾರನ್ನಾದ್ರೂ ನೋಡ್ತಾಯಿದ್ರು, ಬೇರೆ ಯಾರೂ ಸಿಕ್ಕಿರಲಿಲ್ಲ ಚೆಲ್ಲೋದಕ್ಕೆ. ಹಂಗಾಗಿ ನಮ್ಮ ಭಾವನನ್ನು ಮತ್ತು ಇನ್ನು ನಮ್ಮ ಮನೆಯವರೇನೇ ಚೆಲ್ಲಿದ್ರು ಎಲ್ಲ ರಾಗಿ ಎಲ್ಲ. ನಮ್ಮ ಮಕ್ಕಳಂತೂ ಅವರು ತೊಗೊಂಡೋಗಿ ಅವಳು ನಾನು ಚೆಲ್ತೀನಿ ಅಂತ, ಒಬ್ಬಳು ಅಲ್ಲಲ್ಲೇ ನಿಜವಾಗ್ಲೂ ನಾವು ಎಲ್ಲಾದರೂ ನಿಂತ್ಕೊಂಡಿದ್ದು ಚೀಲ ಎಲ್ಲ ಇಟ್ಕೊಂಡು ಅಲ್ಲಿ ತುಂಬಾ ರಾಗಿ ಪೈರು ಹುಟ್ಟಿರುತ್ತೆ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ನಿಜವಾಗ್ಲೂ ಅಂದರೆ ಅಷ್ಟೊಂದು ಅಲ್ಲಲ್ಲೇ ನಿಂತ್ಕೊಂಡು ರಾಗಿ ಇರ್ಬೋದು, ಗೊಬ್ಬರ ಇರ್ಬೋದು ಅವ್ರಿಗೊಂದು ಖುಷಿಗೆ ಆ ಥರ ಚೆಲ್ಲಿರ್ತಾರೆ. ಬಟ್ ಆದರೂ ಕೂಡ ಅದು ವೇಸ್ಟ್ ಅಂದರೆ ಪೈರು ಒಂದೇ ಹತ್ರ ತುಂಬ ಹುಟ್ಟಿದ್ರು ಕೂಡ
ಅದನ್ನು ಮತ್ತೆ ಸ್ವಲ್ಪ ಮಳೆ ಬಂದು ತೇವ ಆದಮೇಲೆ ಅದನ್ನು ಕಿತ್ತುಬಿಟ್ಟು ಬೇರೆ ಕಡೆ ಎಲ್ಲಾದರೆ ಪೈರಿರಲ್ವೋ ಅಲ್ಲಿ ಉಣೋ ಪ್ರೊಸೆಸ್ ಕೂಡ ಇರುತ್ತೆ, ಅಲ್ಲಿ ಇಡಬೇಕಾಗುತ್ತೆ. ಅದೆಲ್ಲ ಮತ್ತೆ ಸುಮ್ಮನೆ ಜಾಸ್ತಿ ರಿಸ್ಕ್ ಆಗುತ್ತೆ, ಬೇಡ ಚೆಲ್ಲಬೇಡ್ರಿ ಅಂತ ಅಂದರೂ ಕೂಡ ಈ ಮಕ್ಳು ಕೇಳಬೇಕಲ್ವ. ಅವ್ರು ಬಂದಿರೋದೇ ಈ ಥರ ಒಂದು ಕೆಲಸ ಈ ಥರ ಒಂದು ಅಂದರೆ ಒಂಥರ ಸಿಲ್ಲಿ ಕೆಲಸ ಅಂದರೆ ಆ ಮಕ್ಳಿಗೆ ಅದೊಂಥರ ಖುಷಿ ಆ ಥರ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳಂತೂ ಫುಲ್ ಖುಷಿಯಿಂದ, ಅಂದರೆ ಕಲ್ಲು ಅದರಲ್ಲಿ ಏನಾದರೂ ಕಡ್ಡಿಗಳು ಮತ್ತು ಈ ಥರ ಪೇಪರ್ಗಳು ಈ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ಅದಾಗ್ತಾ ಅವರೇ. ಚಪ್ಪಲಿ ಹಾಕ್ಕೊಳ್ರಿ ಅಂತ ಅಂದರೆ ಚಪ್ಪಲಿ ಹಾಕ್ಕೋಬಾರ್ದು ಅಂತ ಹೇಳಿದ್ರಂತೆ. ಅಂದರೆ ನನಗೆ ಗೊತ್ತಿರಲಿಲ್ಲ ಫಸ್ಟು. ನಾನು ಚಪ್ಪಲಿ ಹಾಕ್ಕೊಂಡು ಒಂದೇ ಒಂದು ಸರಿ ಹಿಂಗೆ ಒಳಗಡೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ರಾಗಿ ಚೆಲ್ಲೋದ್ರಲ್ಲಿ ಚಪ್ಪಲಿ ಹಾಕ್ಕೊಂಡು ಬರಬಾರ್ದು, ಆ ಕಡೆ ಬಿಟ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾ ಕಡೆ ಬಿಟ್ಬಿಟ್ಟಿದ್ವಿ. ಮಕ್ಕಳು ಕೂಡ ಯಾರೂ ಚಪ್ಪಲಿ ಹಾಕ್ಕೊಂಡಿರಲಿಲ್ಲ ಆ್ಯಕ್ಚುಲಿ, ಎಲ್ಲರೂ ಸೈಡಿಗೆ ಬಿಟ್ಬಿಟ್ಟಿದ್ರು. ಇವಳಂತೂ ಅಂದರೆ ಟೈಮ್ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ವಾಚ್ ಕೂಡ ಹಾಕ್ಕೊಂಡು ಬಂದಿದ್ದಾಳೆ. ಫೋನ್ ಹೆಂಗೂ ಕೊಡಲ್ಲ ಅಲ್ವಾ, ಸೊ ಟೈಮ್ ನೋಡಿಕೊಂಡು ಕೆಲಸ ಮಾಡ್ಬೋದು ಅಂತ. ಮತ್ತು ಅವ್ರಿಗೆ ಊಟ ಮಾಡಬೇಕು, ನೀರು ಕುಡಿಬೇಕು ಅನ್ನೋದು ಒಂದು ಏನೋ ಅದ್ರ ಮೇಲೆ ಅವ್ರಿಗೆ ಜ್ಞಾನ ಇರೋದಿಲ್ಲ. ಏನಿದ್ರು 24/7 ಅಂದರೆ ಈ ಥರ ಹೊಲ್ದ ಹತ್ರ ಬಂದಾಗ ಅಷ್ಟು ಟೈಮನ್ನು ಅವರು ಎಂಜಾಯ್ ಮಾಡಬೇಕು ಅಂತ. ನಾವು ಅಷ್ಟೇನೇನೆ, ಅವರು ಈ ಥರ ಬಂದಾಗ ನಾವು ಅವ್ರಿಗೆ ಬಟ್ಟೆ ಗಲೀಜು ಮಾಡಿಕೊಂಡ್ರು ಅಥವಾ ಮಣ್ಣನ್ನು ತಲೆ ಮೇಲೆ ಎಲ್ಲ ಚೆಲ್ಕೊಂಡ್ರು ಮತ್ತು ಇನ್ನೇನೋ ಮಾಡ್ಕೊಂಡು ಅದನ್ನೇನು ಯೋಚನೆ ಮಾಡೋದಿಲ್ಲ. ಒಂದಿನ ತಾನೇ ಆಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾವು ಫ್ರೀಯಾಗಿ ಬಿಟ್ಬಿಡ್ತೀನಿ. ನಾನು ಮಾತ್ರ ಆ್ಯಕ್ಚುಲಿ ನಾನು ಅದೇ ಥರ ಮಕ್ಳಿಗೆ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ. ಹೊಲ್ದ ಹತ್ರ ಕರ್ಕೊಂಡೋದಾಗ ನಾನೇ ಇನ್ನೂ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ. ಅಂದರೆ ಸ್ವಲ್ಪ ಅವ್ರಿಗೂ ಫ್ರೀಯಾಗಿರ್ಬೇಕು, ಈ ಥರ ಲೈಫ್ ನೆಕ್ಸ್ಟ್ ಸಿಗುತ್ತಾ ಅನ್ನೋದು ಒಂದು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲರಿಗೂ ಈ ಥರ ಅಂದರೆ ಸಿಟಿಯಲ್ಲಿ ಇದ್ದರೆ ಅವರು ರಾಗಿ ಯಾವ ಥರ ಬೆಳೆಯುತ್ತೆ ಅನ್ನೋದು ಕೂಡ ಎಷ್ಟೋ ಜನ ಮಕ್ಳಿಗೆ ಗೊತ್ತಿರಲ್ಲ. ಸೊ ಅಂಥ ಇದರಲ್ಲಿ ಇವ್ರಿಗೆ ಈ ಆಪರ್ಚುನಿಟಿ ಇದೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿರ್ತೀನಿ. ಆಟಾಡ್ಕೊಳ್ರಿ, ಮಣ್ಣಾದರೂ ಚೆಲ್ಕೊಳ್ರಿ, ಗಲೀಜಾದರೂ ಮಾಡ್ಕೊಳ್ರಿ, ಅದು ಒಗೆದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಆ್ಯಕ್ಚುಲಿ ನಾನು ಹೊಲ್ದತ್ರ ಬರೋದಕ್ಕಿಂತ ಮುಂಚೆ ಸ್ನಾನ ಮಾಡಿಸಿರಲ್ಲ. ಅದಾದಮೇಲೆ ಹೊಲ್ದತ್ರದಿಂದ ಬಂದಾದಮೇಲೆ ಆಮೇಲೆ ಸ್ನಾನ ಮಾಡಿಸ್ಬೋದು, ಮತ್ತು ಅವ್ರನ್ನ ಕ್ಲೀನಾಗಿ ಅಂದರೆ ತಲೆ ಸ್ನಾನ ಇರ್ಬೋದು, ಮೈ ಸ್ನಾನ ಇರ್ಬೋದು ಮಾಡಿಸ್ಬೋದು ಅನ್ನೋ ಒಂದು ಇದಕ್ಕೆ ಈ ವಿಡಿಯೋ ಬಂದುಬಿಟ್ಟು ನಾನು ಒಂದು ಶಾರ್ಟ್ ರೂಪದಲ್ಲಿ ತೆಗೆದಿದ್ದೆ. ಏನಕ್ಕೆ ಅಂದರೆ ಲಾಸ್ಟ್ ಒಂದು 3 years ಬ್ಯಾಕು ಸೇಮ್ ಇದೇ ಥರ ಅವಳು ಒಂದು ರಾಗಿ ಚೆಲ್ತಾ ಇದ್ಲು. ಅವಳು ಇನ್ನೂ ಚಿಕ್ಕ ಮಗಳು ಅವಾಗ, ಅಂದರೆ 4-5 years ಹುಡುಗಿ ಏನೋ ಇದ್ಲು ಅನ್ಸುತ್ತೆ, 5-6 years. ಆ ಟೈಮಲ್ಲಿ ಕೂಡ ಇದೇ ಥರ ಅವಳಿಗೆ ಎಷ್ಟು ನೀಟಾಗಿ ರಾಗಿ ಚೆಲ್ಲಿದ್ಲು. ಅದೊಂದು ವಿಡಿಯೋ ಇದೆ, ಬಟ್ ಇದ್ರಲ್ಲಿ ಟ್ಯಾಗ್ ಮಾಡೋಕ್ಕೆ ಬರಲ್ಲ ಅಂತ ಅನಿಸುತ್ತೆ. ಹಂಗಾಗ್ಬಿಟ್ಟು ಅದಕ್ಕೂ ಇದಕ್ಕೆ ಕಂಪೇರ್ ಮಾಡ್ಬೋದು ಅಂತ ಒಂದು ಇದಕ್ಕೆ ನಾನು ಅದೊಂದು 1 minute ಒಂದು ಶಾರ್ಟ್ ವಿಡಿಯೋ ರೂಪದಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ದೆ. ಇನ್ನು ಆಲ್ಮೋಸ್ಟ್ ಇಲ್ಲಿ ರಾಗಿ ಚೆಲ್ಲಿದ್ದಾದಮೇಲೆ ಇನ್ನು ಕೆಳಗಡೆ ಇನ್ನೂ ಸ್ವಲ್ಪ ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೂ ಕೂಡ ರಾಗಿ ಚೆಲ್ಲಬೇಕು ಅಂತ ಹೇಳ್ಬಿಟ್ಟು ಬಂದರು. ಬಟ್ ಅದರಲ್ಲಿ ಕಲ್ಲು ತುಂಬಾ ಕಲ್ಲಿದೆ, ಎಲ್ಲ ಅಲ್ಲಿ ಹಾಕಿದ್ದಾರೆ ನೋಡಿ. ಒಂದು ಕಡೆ ಎಲ್ಲ ಅದು ಕಲ್ಲು ಹಾಕ್ತಾ ಇದ್ದಾರೆ, ತುಂಬಾ ಕಲ್ಲಿದೆ. ಅದನ್ನೆಲ್ಲ ಮಕ್ಕಳು ಪಾಪ ಕಲ್ಲೆಲ್ಲ ಆಯ್ತಾಯಿದ್ರು, ಹಾಯ್ಕೊಂಡು ಒಂದು ಕಡೆ ಎಲ್ಲಷ್ಟು ಹಾಕ್ತಾಯಿದ್ರು ಕಲ್ಲನ್ನೆಲ್ಲನೂ. ಅಂದರೆ ಅವರು ಚಾಕ್ಲೇಟ್ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ನಮ್ಮ ಭಾವ. ಸೊ ಹಂಗಾಗಿ ಮಕ್ಕಳಿಗೆ ಫುಲ್ ಖುಷಿ ಅಲ್ವಾ, ನಾನು ಚಾಕ್ಲೇಟ್ ಕೊಡಿಸ್ತೀನಿ. ಆಮೇಲೆ ನಮ್ಮ ಮನೆಯವರು ನಾನು ಆಮೇಲೆ ಮಧ್ಯಾಹ್ನ ಹಂಗೆ ಬೇಕ್ರಿಯಲ್ಲಿ ಏನಾದರೂ ತೊಗೊಂಬಂದು ಕೊಡ್ತೀನಿ, ನೀವು ಕೆಲಸ ಮಾಡಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ಆ ಮಕ್ಕಳು ಅಂದರೆ ಅವ್ರು ಕೊಡದೇ ಇರಲಿ, ಅವ್ರಿಗೆ ಅದೊಂದು ಖುಷಿ. ಸ್ವಲ್ಪ ಹೊತ್ತು ಮಾಡ್ತಾರೆ ಅಷ್ಟೇ, ಫುಲ್ ಏನು ಮಾಡಲ್ಲ. ಇನ್ನು ರಾಗಿ ಎಲ್ಲ ಚೆಲ್ಲಿದ್ದಾದಮೇಲೆ, ರಾಗಿ ಗೊಬ್ಬರ ಎಲ್ಲ ಆದಮೇಲೆ ಈ ಥರ ಅಲ್ಬೆ ಹೊಡೆಯೋದು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಲ್ಬೆ ಹೊಡಿತಾರೆ ಅಂದರೆ ಆ ಒಂದು ಗಟ್ಟಿ ಇರತಕ್ಕಂಥ, ಅಂದರೆ ವೆಯ್ಟ್ ಇರ್ತಕ್ಕಂಥ ಈ ಥರ ಅಲ್ಲಿ ಏನಾದರೂ ಗಿಡದ ರೆಂಬೆ ಎಲ್ಲ ಸಿಗುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಒಂದು ರೆಡಿ ಮಾಡ್ಕೊಂಡು ಇಡ್ತಾರೆ. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಭಾವ ಆವಾಗಲೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು, ಕಟ್ಬಿಟ್ಟು. ಇದನ್ನು ಇನ್ನು ಈ ಥರ ಟ್ರಾಕ್ಟರ್ಗೆ ಕಟ್ಕೊಂಡ್ಬಿಟ್ಟು ಅದನ್ನು ಹೇಳ್ಕೊಂಡು ಹೋದರೆ, ಅಂದರೆ ರಾಗಿ ನಾವು ಗೊಬ್ಬರ ಏನು ಚೆಲ್ಲಿರ್ತೀವಲ್ವ ಅದನ್ನೆಲ್ಲ ಮಣ್ಣು ರೂಪದಲ್ಲಿ ಈ ಥರ ಸಮ ಮಾಡಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವು, ಅದು ಕಾಣ್ದಿರ ಸ್ವಲ್ಪ ಕ್ಲೋಸ್ ಆಗುತ್ತೆ, ಮಣ್ಣಲ್ಲೆಲ್ಲ ಸ್ವಲ್ಪ ಮುಚ್ಕೊಳ್ಳುತ್ತೆ. ಆ ಟೈಮಲ್ಲಿ ಆವಾಗ ಮಳೆ ಬಂದಾಗ ಅದು ನೀಟಾಗಿ ಚಿಗುರುತ್ತೆ ಅನ್ನೋ ಒಂದು ಇದಕ್ಕೆ. ಸೊ ಈ ಕಡೆ ಎಲ್ಲ ಮುಗಿದ್ಮೇಲೆ ಇನ್ನು ಕೆಳಗಡೆ ಕೂಡ ರಾಗಿ ಚೆಲ್ಲೋಣ ಅಂದ್ಬಿಟ್ಟು ಅಲ್ಲೂ ಹೋಗ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಂದು ಆ ಕಡೆ ಇನ್ನೂ ಸ್ವಲ್ಪ ದೂರದಲ್ಲಿ ಇನ್ನೊಂದು ಹೊಲ ಇದೆ, ಅಲ್ಲೂ ಕೂಡ ಚೆಲ್ತಾರೆ. ಅದನ್ನು ನಾನು ಆ್ಯಕ್ಚುಲಿ ಈಗ ಇನ್ನು ಟೈಮ್ ಆಯಿತು ನನಗೆ, ನಮ್ಮ ಮನೇಲಿ ತುಂಬಾ ಕೆಲಸ ಇರೋದ್ರಿಂದ ನಾನು ಇನ್ನು ಹೊರಡಬೇಕು, ಮನೆಗೆ ಹೋಗ್ತೀನಿ. ಸೊ ಹಂಗಾಗಿ ನಾನೊಂದು ಸ್ವಲ್ಪ ಎಷ್ಟಾದರೆ ಅಷ್ಟು ಮಾತ್ರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇನ್ನೂ ಆ ಕಡೆ ಎಲ್ಲ ರಾಗಿ ಚೆಲ್ಲೋದು ಅದೆಲ್ಲ ಇನ್ನು ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಇನ್ನು ಅಲ್ಲಿ ನಾನು ಆವಾಗಲೇ ಹೇಳಿದ್ನಲ್ವ ಕಲ್ಲೆಲ್ಲ ತೆಗ್ದಾಕ್ತಾವ್ರೆ ಅಂತ ಹೇಳ್ಬಿಟ್ಟು. ನನ್ನ ಮಗನ ಅಂದರೆ ಅವ್ನ ಕಾಲು ನೋವು ಅಂತ ಹೇಳ್ತಾ ಇದ್ದ.
ಸರಿ ಬಾರೋ ಮನೆಗೆ ಹೋಗೋಣ ಇನ್ನು ಚಿಂಟು ಅಣ್ಣ ಬರ್ತಾರಲ್ವ, ಅಣ್ಣನ ಜೊತೆ ಮನೆಗೆ ಹೋಗೋಣ ಬಾ ಅಂದರೆ, ನಾನು ಬರಲ್ಲ, ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ತೊಗೊಂಬಂದು ಒಂದು ಹತ್ರ ಗುಡ್ಡಾಕ್ತಾವನೆ. ಬೇಡ, ಅದು ಕಾಲ ಮೇಲೆ ಬಿದ್ದರೆ ಬೀಳ್ಸ್ಕೊಳ್ತೀಯ, ಚಿಕ್ಕ ಚಿಕ್ಕದು ತಗೋ ಅಂದರು ಕೂಡ, ಇಲ್ಲಮ್ಮ ನನಗೆ ಎನರ್ಜಿ ಇದೆ, ನನ್ನ ಪೈಲ್ವಾನ್ಮ ಆ ಥರ ಅಂದರೆ ಅವನು ಒಂದು ಸ್ವಲ್ಪ ಅದೇ ಥರ ಮಾತಾಡೋದು. ನನ್ನ ಪೈಲ್ವಾನ್ ನೋಡು, ನನಗೆ ಎಷ್ಟೊಂದು ಶಕ್ತಿ ಇದೆ ಅಂದ್ಬಿಟ್ಟು ಈ ಥರ ತೋಳನ್ನ ತೋರಿಸ್ಕೊಂಡು ಅವನು ಸ್ವಲ್ಪ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಮಕ್ಕಳು ಎಲ್ಲರೂ ಮಾಡ್ತಾಯಿದ್ರು. ಸುಕ್ಷಾ ಅಂತೂ ನನ್ನ ಕೈಲಿ ಆಗೋದೇ ಇಲ್ಲ ಅಂದ್ಬಿಟ್ಟು ಅವಳು ವಾಪಸ್ ನನ್ನ ಜೊತೆನೇ ಬಂದುಬಿಟ್ಲು. ಸುಕ್ಷಾನೂ ಮತ್ತು ಇನ್ನೊಬ್ರು ಹಿತೈಶ್ರೀನೋ ಐ ಥಿಂಕ್. ಗಂಡು ಮಕ್ಳು ಮಾತ್ರ ನಾವು ಮಾಡ್ತೀವಿ ಅಂದ್ಬಿಟ್ಟು, ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾರೆ ಅದಕ್ಕೇ ಗಂಡು ಮಕ್ಳು ಇರಬೇಕು, ಅದೇ ಗಂಡು ಮಕ್ಳು ಇರಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಗಂಡು ಮಕ್ಕಳಾದರೆ ನಮ್ಮದು ಅನ್ನೋ ಒಂದು ಇದಕ್ಕಾದ್ರೂ ಕೆಲಸ ಮಾಡ್ತಾರಲ್ವಾ ಅಂತ. ಬಟ್ ನೋಡೋಣ ಇನ್ನು ಪೈರು ಎಲ್ಲ ಯಾವ ಥರ ಹುಟ್ಟಿದೆ ಅನ್ನೋದನ್ನು ನಾನು ಏನಾದರೂ ಹೋದರೆ ಆ ಕಡೆ ನೆಕ್ಸ್ಟ್ ಬಂದು ಅದನ್ನು ಕೂಡ ಒಂದು ಶಾರ್ಟ್ ವೀಡಿಯೋನೋ ಅಥವಾ ಲಾಂಗ್ ವೀಡಿಯೋನೋ ಮಾಡ್ಕೊಂಡು ನಾನು ತೋರಿಸ್ತೀನಿ. ಮಧ್ಯಾಹ್ನ ಆಯಿತು ಅಂತ ಅನಿಸುತ್ತೆ. ಅಂದರೆ ನಾವು ಹೋಗಿದ್ದೆ ಸ್ವಲ್ಪ ಲೇಟು, ಒಂದು 10-11 o'clock ಆಗಿತ್ತು. ಡಾಕ್ಟರ್ ಬಂದು ಇದನ್ನೆಲ್ಲ ಇದು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು. ಹಾಗಾಗಿ ನಾನಿನ್ನು ಮನೆಗೆ ಹೋಗಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಬೇಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ನಮ್ಮ ಮನೆಯವರು ಇಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಏನು ಬೇಡ, ಏನು ಮಾಡೋಕ್ಕೆ ಹೋಗಬೇಡ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಟೀ ಮಾಡಿಬಿಟ್ಟು ಟೀ ಕೊಟ್ಟು ಕಳಿಸ್ದೆ ನಮ್ಮ ಚಿಂಟು ಜೊತೆನೇ. ಇನ್ನೂ ಸ್ವಲ್ಪ ರಾಗಿ ಕಮ್ಮಿ ಬಂದಿತ್ತು, ಹಾಗಾಗಿ ನಮ್ಮ ಮನೆಯವ್ರು ಹಂಗೆ ರಾಗಿ ಸ್ವಲ್ಪ ತೊಗೊಂಬ ಅಂತ ಹೇಳಿದ್ರು ಚಿಂಟುಗೆ. ಇನ್ನು ಅವನು ರಾಗಿನೂ ತೊಗೊಂಡು ಟೀನೂ ತೊಗೊಂಡು ಅವ್ರು ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಬಂದು ಫಸ್ಟ್ ಮನೆ ಹತ್ರ ಬಿಟ್ಬಿಟ್ಟು ಅದನ್ನು ತೊಗೊಂಬಂದು ಕೊಟ್ಟ. ನೋಡ್ಬೋದು ಈ ಥರ ಆಯಿತು ನಮ್ಮ ಒಂದು ಏನು ಹೇಳ್ತೀವಿ ಹಳ್ಳಿ ಲೈಫು, ಅಂದರೆ ಸಿಟಿಯಲ್ಲಿ ಇದ್ಕೊಂಡು ಹಳ್ಳಿ ಲೈಫ್ ಈ ಥರ ಇತ್ತು. ಮಕ್ಕಳ ಬಗ್ಗೆ ಹೇಳ್ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಇಯರ್ಗೇನೆ ಇಲ್ಲ ರಾಗಿ ಕಟಾವು ಮಾಡ್ತಾರಲ್ವ ಆ ಟೈಮಲ್ಲೂ ಒಂದೊಂದು ಸರಿ ಬರ್ತಾರೆ ಇವರು ಹೊಲ್ದತ್ರ. ಅವಾಗೂ ಅಷ್ಟೇ ನಾವು ಫ್ರೀಯಾಗಿ ಬಿಟ್ಬಿಡ್ತೀವಿ. ಅದು ಏನಾದರೂ ಆದರೆ ಸಾಧ್ಯವಾದರೆ ನಾನೊಂದು ವಿಡಿಯೋ ಶೂಟ್ ಮಾಡಿಕೊಂಡು ನಾನು ನಿಮ್ಗೆ ಅದನ್ನು ಕೂಡ ವಿಡಿಯೋ ರೂಪ ಒಂದು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟು ರಾಗಿ ಆಗಿದೆ ಏನು ಅನ್ನೋದು. ಅಂದರೆ ಆದರೆ ಇಲ್ಲ ಅಂದರೆ ಇಲ್ಲ. ಐ ಥಿಂಕ್ ಇಷ್ಟ ಆಗಿತ್ತು ಈ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.